ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಶೆಟ್ಟಿ. ನಮ್ಮ ರೆಗ್ಯುಲರ್ ಬೀಚ್ ಬಾ. ಹಾಂ, ಏನು ಹೇಳು. ಫುಲ್ ಕೋಸ್ಟಲ್ ನಮ್ದಾಯ್ತು. ಹಾಂ ಹೌದು. ನಾರ್ತಲ್ಲಿ ಜನ ಸ್ಟ್ರಾಂಗ್ ಇದ್ದಾರೆ, ಆದರೆ ಸ್ಟ್ರಾಂಗ್ ಹೋಲ್ಡ್ ಇಲ್ಲ. ಇಲ್ಲಿ ಜನ ಸ್ಟ್ರಾಂಗೇ ಅಲ್ಲ, ನಾವು ಹಿಂಗಿರೋದಕ್ಕೆ ನಮ್ಮ ಕೈಯಲ್ಲಿ ಕೋಸ್ಟಲ್ ಇರೋದು. ಮತ್ತು ನಾವು ಯಾಕೆ ನಾರ್ತ್ ಕರ್ನಾಟಕನ ರೂಲ್ ಮಾಡಬಾರ್ದು? ಮೇಜರ್ ಗುಡ್ಸ್ ನಮ್ಮ ಪೋರ್ಟಿಂದ ತಾನೇ ಹೋಗೋದು. ಮಂಗಳೂರಲ್ಲಿ ಹುಟ್ಟಿ ಬೆಳೆದು ಆಳಿ ನಾನು ಬೇರೆ ಕಡೆ ರೂಲ್ ಮಾಡೋದಕ್ಕೆ ಇಷ್ಟನೂ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯವೂ ಇಲ್ಲ. ಅಷ್ಟೆಲ್ಲ ಹೊಡೆದಾಡಿ ರಕ್ತ ಹರಿಸಿ ಸಮುದ್ರದ ಅಲೆಗಳ ಸದ್ದನ್ನೇ ಸೈಲೆಂಟ್ ಮಾಡಿದ್ದೀವಿ ಇಷ್ಟು ವರ್ಷ. ನಾರ್ತಲ್ಲಿ ಸಮುದ್ರದ ಅಲೆಗಳ ಸದ್ದನ್ನು ಕೇಳ್ಸೋಣಂದರೆ ಬೇಡ ಅಂತೀಯಲ್ಲ ಸಿಟಿ. ಏನು ಭಯ ನಿನಗೆ? ನಾನು ನೋಡಿದ್ದೆಲ್ಲ ದೊಡ್ಡ ದಂಡೆಗಳು ಇಲ್ಲೇ ಇದೆ. ಇದನ್ನು ಬಿಟ್ಟು ನಾನು ಹೊರಗೆ ಹೋಗಲ್ಲ. ಈ ಸಮುದ್ರ, ಈ ಊರು, ಈ ಕೋಟೆ ನನಗಿದೆ ಸಾಕು. ಮಂಗಳೂರು ಬಿಟ್ಟು ನಾನಂತೂ ಬರಲ್ಲ. ಹುಟ್ಟಿ ಬೆಳೆದಿದ್ದು ಇಲ್ಲೇ, ಅದಕ್ಕೆ ಅಂತಲೇ ಅನ್ಕೋ. ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಭಯ ಅಲ್ಲ, ನಂಗೆ ಸಾಕು ಇಲ್ಲೇ ಆಳೋದಷ್ಟೆ. ಆಡಬೇಕು ಅನ್ನೋ ಐಡಿಯಾ ನಿಂದಾಗಿರ್ಬೋದು, ಆದರೆ ದಂಡಗಳು ಗೊತ್ತಿರೋದು ನನಗೆ. ಕೋಸ್ಟಲ್ ನಿನಗೂ ಸಿಕ್ಕಿದೆ ಅಂದರೆ ಅದು ನನ್ನ ಶ್ರಮ. ನಾನು ಟ್ರೈನ್ ಮಾಡಿದ ಹುಡುಗರಿಂದಲೇ ನಿನ್ನ ಕೋಸ್ಟಲ್ ಇನ್ನೂ ಸೇಫಾಗಿರೋದು ಶೆಟ್ಟಿ. ಅದನ್ನ ನೆನಪಿನಲ್ಲಿಟ್ಕೋ. ನಾರ್ತ್ ಕರ್ನಾಟಕ ಆಳಕ್ಕೆ ಬರಲ್ಲ ಅಂತ ಹೇಳಿ ಒಪ್ಕೊತೀನಿ, ಆದರೆ ಇವೆಲ್ಲ ಹೇಳ್ಬೇಡ. ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ದಮ್ ಇದ್ದರೂ ಇಲ್ಲೇ ಸಮುದ್ರ ನೋಡ್ಕೊಂಡಿರ್ತೀನಿ ಅಂತೀಯಲ್ಲ. ನೋಡು, ನನಗೂ ಸಾಕಾಗಿದೆ. ಇದನ್ನ ಹೇಳಿದಂಗೆ ಕೇಳಿ. ಇದು ದೊಡ್ಡ ಜಗಳ ಆಗೋ ಮುಂಚೆ ಇಲ್ಲಿಂದ ಹೊರಟ್ಬಿಡು. ಒಂದು ನೆನ್ಪಿಟ್ಕೋ, ನನ್ನ ದಾರಿಗೆ ಯಾವತ್ತೂ ಅಡ್ಡ ಬರೋಕ್ಕೆ ಹೋಗ್ಬೇಡ. ನಾನು ನಿನ್ನ ಕೋಸ್ಟಲ್ಗೂ ಬರೋಲ್ಲ. ದೋಸ್ತಿ ಆಗಿರೋದಕ್ಕೆ ಸುಮ್ಮನಿದ್ದೀನಿ, ಇಲ್ಲ ಕತೆ ಬೇರೆನೇ ಆಗೋದು. ಎಲ್ಲ ಪ್ಲ್ಯಾನ್ ಪ್ರಕಾರ ಆಯಿತು ಶಿಷ್ಯ, ಆದರೆ ಅದರಲ್ಲಿ ನಂದೊಂದು ಪ್ಲ್ಯಾನ್ ಇದೆ. ಅದನ್ನ ಟೈಮ್ ಬಂದಾಗ ತೋರಿಸ್ತೀನಿ. ಇದೇ ಸರಿಯಾದ ಸಮಯ.